ನಮಸ್ಕಾರ, ನಮ್ಮ ಹೆಸರು ಪ್ರಸಾದ್. ನೀವು ನೋಡ್ತಾ ಇರೋದು NPS ಪ್ರಾಪರ್ಟೀಸ್. ಪ್ಲೀಸ್ ವಿಡಿಯೋಕ್ಕೆ ನೋಡೋಕ್ಕೆ ಮುಂಚೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇವತ್ತು ರೆಸಿಡೆನ್ಷಿಯಲ್ ರೆಂಟಲ್ ಇನ್ಕಮ್ ಪ್ರಾಪರ್ಟಿ ಒಂದು ತೋರಿಸ್ತಾ ಇದ್ದೀನಿ, ನೋಡ್ಬೋದು. ಇದು ಸೈಟ್ ಡೈಮೆನ್ಷನ್ ಬಂದ್ಬಿಟ್ಟು 15/40, 15ಗೆ 40 ಇದೆ ಡೈಮೆನ್ಷನು. ರೋಡ್ 15 ಇದೆ, ಲೆಂತ್ 40 ಇದೆ ಸೈಟ್ ಡೈಮೆನ್ಷನು. ಇದು ಫೇಸಿಂಗ್ ಬಂದ್ಬಿಟ್ಟು ನಾರ್ತ್ ಫೇಸಿಂಗ್ ಸೈಟ್ ಇರುತ್ತೆ. ಮನೆಗಳೆಲ್ಲ ಈಸ್ಟ್ ಫೇಸಿಂಗ್ ಡೋರ್ಸ್ ಮಾಡಿರೋದು. ಮನೆ ಮುಂದೆ 30 ಫೀಟ್ ರೋಡ್ ಇದೆ. ಇದು ಬಂದ್ಬಿಟ್ಟು BBMP ಲಿಮಿಟ್ಸು ಬಿ ಖಾತಾ. ನೋಡ್ಬೋದು G+3 ಗ್ರೌಂಡ್ ಫ್ಲೋರಲ್ಲಿ 1 BHK ಹೌಸು, ಫಸ್ಟ್ ಫ್ಲೋರ್ 2 BHK, ಸೆಕೆಂಡ್ ಫ್ಲೋರ್ 2 BHK, ಥರ್ಡ್ ಫ್ಲೋರ್ 2 BHK. ಸೈಟ್ ಫೇಸಿಂಗ್ ಬಂದ್ಬಿಟ್ಟು ನಾರ್ತ್ ಫೇಸಿಂಗ್ ಸೈಟ್ ಇರುತ್ತೆ. ಎಲ್ಲ ಮನೆಗಳು ಈಸ್ಟ್ ಫೇಸಿಂಗ್ ಡೋರ್ಸ್ ಮಾಡಿರೋದು, ನೋಡ್ಬೋದು ಎಲಿವೇಶನ್ ಎಲ್ಲ. ಇದು ಬಂದ್ಬಿಟ್ಟು BBMP ಲಿಮಿಟ್ಸಲ್ಲಿದೆ, ಬಿ ಖಾತಾ ಇದೆ. ನಿಮ್ಗೆ ಬ್ಯಾಂಕ್ ಲೋನ್ಸ್ ಎಲ್ಲ 75-80% ಬ್ಯಾಂಕ್ ಲೋನ್ ಸಿಗುತ್ತೆ. ಅದೇ ಮೇನ್ ರೋಡ್ ನೋಡ್ಬೋದು. ಮನೆ ಮುಂದೆನೂ 30 ಫೀಟ್ ರೋಡ್ ಸಿಗುತ್ತೆ. ಇದು BBMP ಲಿಮಿಟ್ಸು ಬಿ ಖಾತಾದಲ್ಲಿದೆ. ನಿಮಗೆ LIC, HDFC, ಕ್ಯಾನ್ಫಿನ್, ICIC, ಬಂಧನ್, GIC ಈ ಥರ ಬ್ಯಾಂಕ್ಸ್ ಎಲ್ಲ ಫಂಡ್ ಮಾಡ್ತಾರೆ. ಬ್ಯಾಂಕ್ ಲೋನ್ಸ್ ಎಲ್ಲ ಆಗುತ್ತೆ. ಮೇನ್ ಗೇಟ್ ಬಂದ್ಬಿಟ್ಟು MS ಗೇಟ್ ಹಾಕಿರೋದು. ಪಾರ್ಕಿಂಗ್ ಏರಿಯಾ ಇದು. ಒಂದು ಕಾರ್ ಪಾರ್ಕ್ ಮಾಡ್ಕೋಬೋದು, ಪ್ಲಸ್ 2 ವೀಲರ್ಸ್ ಪಾರ್ಕ್ ಮಾಡ್ಕೋಬೋದು. ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ಏರಿಯಾ ಪ್ಲಸ್ 1 BHK ಹೌಸ್ ಸಿಗತ್ತೆ. ನೋಡ್ಬೋದು, ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ. ಇದು ಎಲೆಕ್ಟ್ರಿಸಿಟಿ ಮೀಟರ್ಸು ಎಲ್ಲ ಫಿಕ್ಸ್ ಮಾಡಿದ್ದಾರೆ, ನೋಡ್ಬೋದು. ಅದು ಗ್ಯಾಸ್ ಸಿಲಿಂಡರ್ಸ್ ಪ್ರೊವಿಷನಲ್ ಮಾಡಿರೋದು. ಎಲ್ಲ ಪಾರ್ಟಿಷನ್ ಮಾಡಿಕೊಡ್ತಾರೆ. ಎಲ್ಲ ಗ್ಯಾಸ್ ಸಿಲಿಂಡರ್ಸ್ಗೆಲ್ಲ ಪಾರ್ಟಿಷನ್ ಮಾಡಿಕೊಡ್ತಾರೆ. ಎಲ್ಲ ಅಂಡರ್ಗ್ರೌಂಡ್ ಮಾಡಿದ್ದಾರೆ. ಇದು ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ಏರಿಯಾ ಪ್ಲಸ್ 1 BHK ಹೌಸು. ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ. ಮೇನ್ ಡೋರು ಫ್ರೇಮು ಟೀಕ್ ಇರುತ್ತೆ. ಎಲ್ಲ ಹ್ಯಾಂಡ್ಮೇಡ್ ಡೋರ್ಸ್ ಎಲ್ಲ ಮಾಡಿರೋದು, ಎಲ್ಲ ಮಾಡಿರೋ ಕೆಲಸ ನೋಡ್ಬೋದು. ಫ್ಲೋರಿಂಗ್ ಬಂದ್ಬಿಟ್ಟು ಟೋಟಲ್ ಬಿಲ್ಡಿಂಗ್ ಗ್ರಾನೈಟ್ ಫ್ಲೋರಿಂಗೇ ಮಾಡಿರೋದು. ಇದು ಎಂಟ್ರಿ ಆದ ತಕ್ಷಣ ಹಾಲ್ ಸಿಗುತ್ತೆ. ಹಾಲಲ್ಲಿ ಫಾಲ್ ಸೀಲಿಂಗ್ ಇದೆ. ಫ್ಲೋರಿಂಗ್ ಬಂದ್ಬಿಟ್ಟು ಗ್ರಾನೈಟ್ ಇದೆ. ಆ್ಯಂಡ್ TV ಯೂನಿಟು ಮಾಡಿದ್ದಾರೆ, ನೋಡ್ಬೋದು. ನೋಡಿ, TV ಯೂನಿಟ್ ಮಾಡಿದ್ದಾರೆ. ಆ್ಯಂಡ್ ಫ್ಲೋರಿಂಗ್ ಬಂದ್ಬಿಟ್ಟು ಟೋಟಲ್ ಬಿಲ್ಡಿಂಗ್ಗೆ ಗ್ರಾನೈಟ್ ಹಾಕಿರೋದು. ಇದು ಕಿಚನಲ್ಲಿ ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ. ಆ್ಯಂಡ್ ಲಾಫ್ಟ್ಸ್ ಎಲ್ಲ ಮಾಡಿದ್ದಾರೆ, ನೋಡ್ಬೋದು. ಸ್ಪೇಸಸ್ ಇದೆ, ಕಿಚನ್ನು ಸ್ಪೇಸಸ್ ಇದೆ. ಲಾಫ್ಟ್ಸು, ವಾರ್ಡ್ರೂಬ್ಸ್ ಎಲ್ಲ ಮಾಡಿದ್ದಾರೆ. ವಿಂಡೋ ಇದೆ. ಫ್ಲೋರಿಂಗ್ ಬಂದ್ಬಿಟ್ಟು ಗ್ರಾನೈಟ್ ಫ್ಲೋರಿಂಗ್ ಹಾಕಿರೋದು. ಇದು ರೂಮು. ಎಲ್ಲ ಫಿಕ್ಸ್ಡ್ ಕಾಟ್ ಮಾಡಿಸಿದ್ದಾರೆ. ಆ್ಯಂಡ್ ವಾರ್ಡ್ರೂಬ್ಸು, ಲಾಫ್ಟ್ಸು ಮಾಡಿಸಿದ್ದಾರೆ, ನೋಡಿ. ನೋಡ್ಬೋದಲ್ವ, ಎಲ್ಲ ಫಿಕ್ಸೆಡ್ ಕಾಟು. ಫ್ಲೋರಿಂಗ್ ಬಂದ್ಬಿಟ್ಟು ಗ್ರಾನೈಟ್ ಫ್ಲೋರಿಂಗ್ ಹಾಕಿರೋದು. ಇದು ಫಿಕ್ಸೆಡ್ ಕಾಟ್ ಮಾಡಿಸಿದ್ದಾರೆ ಬಿಲ್ಡರ್ಸ್ ಎಲ್ಲ. ವಿಂಡೋ ಇದೆ. ಎಲ್ಲ UPVC 3 ಟ್ರ್ಯಾಕ್ ವಿಂಡೋಸ್ ಹಾಕಿರೋದು. ಫ್ಲೋರಿಂಗ್ ಬಂದ್ಬಿಟ್ಟು ಗ್ರಾನೈಟ್ ಫ್ಲೋರಿಂಗು, ನೋಡಿ, ಫಿಕ್ಸೆಡ್ ಕಾಟ್ ಮಾಡಿಸಿರೋದು. ಇದು ಕಾಮನ್ ಬಾತ್ರೂಮ್ ಸಿಗುತ್ತೆ. ಕಾಮನ್ ಬಾತ್ರೂಮ್ಗೆ ನೋಡ್ಬೋದು, ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ. ಫಿಟ್ಟಿಂಗ್ಸ್ ಎಲ್ಲ ಶರಾ ಫಿಟ್ಟಿಂಗ್ಸ್ ಹಾಕಿದ್ದಾರೆ. ಆ್ಯಂಡ್ ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ. ಇದು ಗ್ರೌಂಡ್ ಫ್ಲೋರಲ್ಲಿ 1 BHK ಹೌಸ್ ಡೀಟೇಲ್ಸು ಪ್ಲಸ್ ಪಾರ್ಕಿಂಗ್ ಡೀಟೇಲ್ಸ್ ಕೊಟ್ಟಿದ್ದೀನಿ. ಮೇನ್ ಗೇಟ್ ಎಲ್ಲ MS ಗೇಟ್ ಹಾಕಿರೋದು. ಇದು ಗ್ರೌಂಡ್ ಫ್ಲೋರ್ ಡೀಟೇಲ್ಸು, ನೋಡಿ. ಸ್ಟೆಪ್ಸ್ಗೆಲ್ಲ ಇದು ಗ್ರಾನೈಟ್ ಹಾಕಿರೋದು. ಆ್ಯಂಡ್ ರೈಲಿಂಗ್ಸ್ ಎಲ್ಲ SS ರೈಲಿಂಗ್ಸ್. ಟೋಟಲ್ ಬಿಲ್ಡಿಂಗ್ಗೆ ರೈಲಿಂಗ್ಸ್ ಎಲ್ಲ SS ರೈಲಿಂಗ್ಸ್ ಹಾಕಿದ್ದಾರೆ. ನೋಡ್ಬೋದಲ್ವ, ಎಲ್ಲ ರೈಲಿಂಗ್ಸ್ ಎಲ್ಲ SS ರೈಲಿಂಗ್ಸ್. ಇದು ಫಸ್ಟ್ ಫ್ಲೋರು 2 BHK ಹೌಸು. ಈಸ್ಟ್ ಫೇಸಿಂಗ್ ಡೋರ್ ಮಾಡಿರೋದು. ಇದು ನೋಡಿ, ಮೇನ್ ಡೋರು ಆ್ಯಂಡ್ ಫ್ರೇಮು ಟೀಕ್ ಇರುತ್ತೆ, ನೋಡ್ಬೋದು. ತೋರಿಸ್ತಾ ಇದ್ದೀನಿ.
ಮೇನ್ ಡೋರು ಪ್ಲಸ್ ಫ್ರೇಮು ಟೀಕ್ ಇರುತ್ತೆ. ಇದು ಎಂಟ್ರಿ ಆದ ತಕ್ಷಣ ಹಾಲ್ ಸಿಗುತ್ತೆ. ಹಾಲಲ್ಲಿ ಫಾಲ್ ಸೀಲಿಂಗ್ POP ಮಾಡಿದ್ದಾರೆ. ವಿಂಡೋ ಇದೆ, UPVC 3 ಟ್ರ್ಯಾಕ್ ವಿಂಡೋ. ಆ್ಯಂಡ್ ಫ್ಲೋರಿಂಗ್ ಬಂದುಬಿಟ್ಟು ಗ್ರಾನೈಟ್ ಫ್ಲೋರಿಂಗ್ ಹಾಕಿರೋದು ನೋಡಿ. TV ಯೂನಿಟು ಮಾಡಿದ್ದಾರೆ. ಇದು TV ಯೂನಿಟು. 2 ವಿಂಡೋಸ್ ಇದೆ ಹಾಲಲ್ಲಿ, 2 ವಿಂಡೋಸ್ ಇದೆ. ಆ್ಯಂಡ್ ಫಾಲ್ ಸೀಲಿಂಗ್ POP ಮಾಡಿದ್ದಾರೆ ಫಸ್ಟ್ ಫ್ಲೋರಲ್ಲಿ. ಇದು ಕಿಚನಲ್ಲಿ ನೋಡಿ ಟೈಲ್ಸ್ ಹಾಕಿದ್ದಾರೆ. ಎಲ್ಲ ಲಾಫ್ಟ್ಸ್ ಎಲ್ಲ ಮಾಡಿಸಿದ್ದಾರೆ. ಕಿಚನ್ ಎಲ್ಲ ಮಾಡರ್ನ್ ಕಿಚನ್ ಮಾಡಿಸಿದ್ದಾರೆ. ಫ್ಲೋರಿಂಗ್ ಬಂದುಬಿಟ್ಟು ಗ್ರಾನೈಟ್ ಫ್ಲೋರಿಂಗು. ಕಿಚನಲ್ಲಿ ಒಂದು ವಿಂಡೋ ಇದೆ, ವೆಂಟಿಲೇಷನ್ ಗಾಳಿಗೆ ಏನು ತೊಂದರೆ ಏನಿಲ್ಲ ನೋಡಿ. SS ಬಾಸ್ಕೆಟ್ಸ್ ಎಲ್ಲ ಮಾಡಿಸಿದ್ದಾರೆ. ಇದು ಬಂದುಬಿಟ್ಟು ಮಾಸ್ಟರ್ ಬೆಡ್ರೂಮಲ್ಲಿ ವಾರ್ಡ್ರೋಬ್ಸು ಲಾಫ್ಟ್ಸು ಮಾಡಿಸಿದ್ದಾರೆ. ಪ್ಲಸ್ ಫಿಕ್ಸೆಡ್ ಕಾಟ್ ಮಾಡಿಸಿದ್ದಾರೆ. ಆ್ಯಂಡ್ ವಿಂಡೋ ಇದೆ ಎಲ್ಲ ನೋಡಿ. ಫಿಕ್ಸೆಡ್ ಕಾಟು ಎಲ್ಲ 6x6 ಫಿಕ್ಸೆಡ್ ಕಾಟ್ ಮಾಡಿಸಿದ್ದಾರೆ. ನೋಡಿ ಮತ್ತೆ ಈ ಕಡೆ ಹಾಲೆಲ್ಲ ಅಬ್ಸರ್ವ್ ಮಾಡ್ಬೋದು. ವಿಂಡೋಸ್ 2 ವಿಂಡೋಸ್ ಇದೆ. ಇದು ವಾಷಿಂಗ್ ಮಿಷಿನ್ ಪ್ರೊವಿಷನಲ್ ಮಾಡಿದ್ದಾರೆ. ಇದು ಕಾಮನ್ ಬಾತ್ರೂಮಲ್ಲಿ ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ. ಫಿಟ್ಟಿಂಗ್ಸ್ ಎಲ್ಲ ಶರಾ ಫಿಟ್ಟಿಂಗ್ಸ್ ಹಾಕಿದ್ದಾರೆ ನೋಡ್ಬೋದು. ನೋಡ್ತಾ ಇದ್ದೀರಲ್ವ. ಇದು ರೂಮ್ ನಂಬರ್ 2 ಅಲ್ಲಿ ಈಸಿಯಾಗಿ ಕಿಂಗ್ ಸೈಜ್ ಕಾಟ್ ಹಾಕ್ಕೋಬೋದು. ಆ್ಯಂಡ್ ಫ್ಲೋರಿಂಗ್ ಬಂದುಬಿಟ್ಟು ಗ್ರಾನೈಟ್ ಫ್ಲೋರಿಂಗ್ ಹಾಕಿರೋದು. ಆ್ಯಂಡ್ ವಿಂಡೋ ಇದೆ. ಆ್ಯಂಡ್ ಅಟ್ಯಾಚ್ ಬಾತ್ರೂಮ್ ಮಾಡಿರೋದು. ಆ್ಯಂಡ್ ಬಾಲ್ಕನಿ ಸಿಗುತ್ತೆ. ವಿತ್ ರೂಮ್ ನಂಬರ್ 2ಗೆ ಬಾಲ್ಕನಿ ಸಿಗುತ್ತೆ ನೋಡಿ. ವಾರ್ಡ್ರೋಬ್ಸು ಲಾಫ್ಟ್ಸ್ ಎಲ್ಲ ಮಾಡಿಸಿದ್ದಾರೆ. ಆ್ಯಂಡ್ ಡ್ರೆಸ್ಸಿಂಗ್ ಟೇಬಲು ಮಾಡಿಸಿದ್ದಾರೆ ನೋಡ್ಬೋದು. ಕ್ಲೀನಾಗಿ ಅಬ್ಸರ್ವ್ ಮಾಡ್ಬೋದು. ಡ್ರೆಸ್ಸಿಂಗ್ ಟೇಬಲು ಇದೆ. ಇದು ಬಾಲ್ಕನಿ ಡೋರ್ ಬಂದುಬಿಟ್ಟು ಇದು ಬಾಲ್ಕನಿ ಎಂಟ್ರಿ ಡೋರ್ ಇದು ನೋಡಿ. ಇದು ನಾರ್ತ್ ಫೇಸಿಂಗ್ ಬರುತ್ತೆ. ಬಾಲ್ಕನಿಯಲ್ಲಿ ರೈಲಿಂಗ್ಸ್ ಎಲ್ಲ ಹಾಕಿದ್ದಾರೆ ನೋಡ್ಬೋದು. ವೆಂಟಿಲೇಷನ್ ಗಾಳಿಗೆ ಏನು ತೊಂದರೆನೇ ಇಲ್ಲ. ಬಾಲ್ಕನಿ ಇದೆ ನೋಡ್ಬೋದು. ಇದು ಅಟ್ಯಾಚ್ ಬಾತ್ರೂಮ್ ಸಿಗತ್ತೆ. ರೂಮ್ ನಂಬರ್ 2 ಅಲ್ಲಿ ಅಟ್ಯಾಚ್ ಬಾತ್ರೂಮು ಆ್ಯಂಡ್ ವಿತ್ ಅಟ್ಯಾಚ್ ಬಾಲ್ಕನಿ ಸಿಗುತ್ತೆ. ಎಲ್ಲ ನೋಡಿ ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ. ಫಿಟ್ಟಿಂಗ್ಸ್ ಎಲ್ಲ ಶರಾ ಫಿಟ್ಟಿಂಗ್ಸ್ ಹಾಕಿರೋದು ನೋಡ್ಬೋದು. ತೋರಿಸ್ತಾ ಇದ್ದೀನಿ ನೋಡಿ. ಎಲ್ಲ ವಾರ್ಡ್ರೋಬ್ಸು ಲಾಫ್ಟ್ಸು ಡ್ರೆಸ್ಸಿಂಗ್ ಟೇಬಲು. ಫ್ಲೋರಿಂಗ್ ಬಂದುಬಿಟ್ಟು ಗ್ರಾನೈಟ್ ಫ್ಲೋರಿಂಗು. ಮೇನ್ ಡೋರು ಫ್ರೇಮು ಟೀಕ್ ಇರುತ್ತೆ. ಇದು ಫಸ್ಟ್ ಫ್ಲೋರ್ ಡೀಟೇಲ್ಸ್. 2 BHK ಹೌಸ್ ಡೀಟೇಲ್ಸ್. ಸೇಮ್ ನೆಕ್ಸ್ಟ್ ಸೆಕೆಂಡ್ ಫ್ಲೋರು ಒಂದು ಥರ್ಡ್ ಫ್ಲೋರು ಸಿಮ್ಲರಾಗಿರುತ್ತೆ. ಮತ್ತೆ ತೋರಿಸ್ತೀನಿ ನೋಡ್ಬೋದು ನೋಡಿ. ಇದು ರೈಲಿಂಗ್ಸ್ ಎಲ್ಲ ಟೋಟಲ್ ಬಿಲ್ಡಿಂಗ್ SS ರೈಲಿಂಗ್ಸ್ ಹಾಕಿರೋದು. ಗ್ರಾನೈಟ್ ಎಲ್ಲ ಸ್ಟೆಪ್ಸ್ಗೆಲ್ಲ ಗ್ರಾನೈಟ್ ಹಾಕಿರೋದು. ಆ್ಯಂಡ್ ಫ್ಲೋರಿಂಗ್ ಟೋಟಲ್ ಬಿಲ್ಡಿಂಗ್ ಗ್ರಾನೈಟ್ ಫ್ಲೋರಿಂಗು. ಟೋಟಲ್ ಬಿಲ್ಡಿಂಗ್ ಮೇನ್ ಡೋರ್ಸ್ ಎಲ್ಲ ಟೀಕ್ ಫ್ರೇಮು ಟೀಕ್ ಇರುತ್ತೆ. ಡೋರ್ಸು ಟೀಕ್ ಇರುತ್ತೆ. ಟೋಟಲ್ ಬಿಲ್ಡಿಂಗ್ UPVC 3 ಟ್ರ್ಯಾಕ್ ವಿಂಡೋಸ್ ಹಾಕಿರೋದು ನೋಡಿ. ಇದು ಸೆಕೆಂಡ್ ಫ್ಲೋರು. ಸೇಮ್ ಆ್ಯಸ್ ಡಿಸಾಗಿ ಸಿಮ್ಲರಾಗಿರುತ್ತೆ. ಏನು ಚೇಂಜಸ್ ಇರೋಲ್ಲ. ಗ್ರಾನೈಟ್ ಫ್ಲೋರಿಂಗು, TV ಯೂನಿಟು ಆ್ಯಂಡ್ ಕಿಚನು ನೋಡ್ಬೋದು. ಫಸ್ಟ್ ಫ್ಲೋರ್ ಯಾವ ಥರ ಇದೆಯೋ ಸೆಕೆಂಡ್ ಫ್ಲೋರು ಆ ಥರನೇ ಇರುತ್ತೆ. ಇದು ಮಾಸ್ಟರ್ ಬೆಡ್ರೂಮ್ಗೆ ಫಿಕ್ಸ್ಡ್ ಕಾಟ್ ಮಾಡಿಸಿದ್ದಾರೆ. ಮತ್ತೆ ತೋರಿಸ್ತೀನಿ ನೋಡ್ಕೋಬೋದು. ಇದು ರೂಮ್ ನಂಬರ್ 2. ಸೇಮ್ ಸೈಜಸ್ ಇರುತ್ತೆ. ಏನು ಚೇಂಜಸ್ ಇರಲ್ಲ. ಪ್ಲ್ಯಾನಲ್ಲೇ ಸೇಮ್ ಪ್ಲ್ಯಾನ್ ಇರುತ್ತೆ. ಆ್ಯಂಡ್ ರೂಮ್ ನಂಬರ್ 2ಗೆ ಅಟ್ಯಾಚ್ ಬಾಲ್ಕನಿ ಸಿಗುತ್ತೆ. ಇದು ಸೆಕೆಂಡ್ ಫ್ಲೋರ್ ಡೀಟೇಲ್ಸು. ನೆಕ್ಸ್ಟ್ ಥರ್ಡ್ ಫ್ಲೋರು. 1 BHK ಹೌಸು 1 ಇದೆ. 2 BHK ಹೌಸು 3 ಇದೆ.
ಇದು ಥರ್ಡ್ ಫ್ಲೋರು, ಸೇಮ್ ಸಿಮ್ಲರಾಗಿ ಇರುತ್ತೆ, ಸೇಮ್ ಏನು ಚೇಂಜಸ್ ಇರಲ್ಲ, ಅದಕ್ಕೋಸ್ಕರ ತೋರ್ಸೋಕ್ಕೆ ಹೋಗ್ತಾ ಇಲ್ಲ. ಟೆರ್ರಸ್ ಎಲ್ಲ ತೋರಿಸ್ತೀನಿ, ಸರೌಂಡಿಂಗ್ಸ್ ಡೆವಲಪ್ಮೆಂಟ್ಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ, ನೋಡ್ಬೋದು. ಇದು ಲೊಕೇಶನ್ ಬಂದ್ಬಿಟ್ಟು ಕಟಗಿನಲ್ಲಿ ಅಂತ, ಯಲಹಂಕ ಹತ್ರ ಬರುತ್ತೆ. ಫ್ರಮ್ ಯಲಹಂಕಗೆ 4 ಕಿಲೋಮೀಟರ್ಸ್ ಆಗುತ್ತೆ. ಏರ್ಪೋರ್ಟ್ ರೋಡು ಮೆಟ್ರೋ ಸ್ಟೇಷನ್ಗೆ 1.5 ಕಿಲೋಮೀಟ್ರ್ ಆಗುತ್ತೆ, ನೋಡ್ಬೋದು. ಸರೌಂಡಿಂಗ್ಸ್ ಡೆವಲಪ್ಮೆಂಟ್ಸು ತುಂಬ ಫುಲ್ಲಿ ಡೆವಲಪ್ ಆಗೋಗಿದೆ. ಯಾರಾದರೂ ರೆಂಟಲ್ ಎಕ್ಸ್ಪೆಕ್ಟ್ ಮಾಡೋರು, ಇನ್ವೆಸ್ಟ್ಮೆಂಟ್ ಮಾಡೋರು ರೆಂಟಲ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ ಪ್ರಾಪರ್ಟಿ. ಇದು BBMP ಲಿಮಿಟ್ಸಲ್ಲಿದೆ, ಬಿ ಖಾತಾದಲ್ಲಿದೆ, BBMP ಲಿಮಿಟ್ಸಲ್ಲಿದೆ. ಇದು ಪ್ರೈಸ್ ಬಂದುಬಿಟ್ಟು 1,08 lakhs ಹೇಳ್ತಾ ಇದ್ದಾರೆ, ಸ್ಲೈಟ್ಲಿ ನೆಗೋಷಿಯಬಲ್. 1,08 lakhs, 1,08 lakhs. ಇದು ಬಾಗ್ಲು ಕ್ರಾಸು, ಏರ್ಪೋರ್ಟ್ ರೋಡು, ಸತ್ವ ಅದು ಕಂಪನಿ. ಪ್ರೈಸ್ ಬಂದುಬಿಟ್ಟು 1,08 lakhs, ನೆಗೋಷಿಯಬಲ್ ಇದೆ. ಫರ್ದರ್ ಡೀಟೇಲ್ಸ್ ಏನಾದರೂ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ನಂಬರ್ ಡೀಟೇಲ್ಸ್ ಎಲ್ಲ ಹಾಕಿರ್ತೀನಿ, ಕಾಲ್ ಮಾಡ್ಬೋದು. ಅದು ರೇವಾ ಯೂನಿವರ್ಸಿಟಿ ತೋರಿಸ್ತಾ ಇರೋದು. ನಮ್ಮ ಕಾಂಟ್ಯಾಕ್ಟ್ ನಂಬರ್ 8861514842. ಮತ್ತೆ ಹೇಳ್ತೀನಿ, 8861514842. ಫರ್ದರ್ ಡೀಟೇಲ್ಸ್ ಏನಾದರೂ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ನಮ್ಮ ಹೆಸರು ಪ್ರಸಾದ್ ಅಂತ, ಕಾಲ್ ಮಾಡ್ಬೋದು. 8861514842. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ. ತೋರಿಸಿದ್ನಲ್ವ, ಟೋಟಲ್ G+3 ಹೌಸು. ಗ್ರೌಂಡ್ ಫ್ಲೋರ್ 1 BHK, ಫಸ್ಟ್ ಫ್ಲೋರ್ 2 BHK, ಸೆಕೆಂಡ್ ಫ್ಲೋರ್ 2 BHK, ಥರ್ಡ್ ಫ್ಲೋರ್ 2 BHK, G+3 ಹೌಸು. 15/40 ಸೈಟ್ ಡೈಮೆನ್ಷನ್ ಇರುತ್ತೆ. ನಾರ್ತ್ ಫೇಸಿಂಗ್ ಸೈಟ್ ಇರುತ್ತೆ, ಈಸ್ಟ್ ಫೇಸಿಂಗ್ ಡೋರ್ಸ್ ಮಾಡಿರೋದು. ಎಲ್ಲ ಅಬ್ಸರ್ವ್ ಮಾಡ್ಬೋದು ಕ್ಲೀನಾಗಿ. ಎಲ್ಲ ಫುಲ್ ರೆಡಿ ಟು ಮೂವಿಂಗ್ ಪ್ರಾಜೆಕ್ಟು, ರೆಡಿ ಫಾರ್ ರಿಜಿಸ್ಟ್ರೇಷನು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.